ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಬರುವುದಿಲ್ಲ ಅಂತ ಸಂಕುಚಿತವಾಗಿ ತುಂಬ ಕಷ್ಟಪಡುವಂಥವರಿಗೆ ಅವ್ರನ್ನ ಕುರಿತು ನಾಲ್ಕು ಮಾತಾಡಿದ್ದೆ. ಬಹಳ ಚೆನ್ನಾಗಿ ಜನ ರೆಸ್ಪಾಂಡ್ ಮಾಡಿದರು. ಸುಮಾರು ಜನ ಮೆಸೇಜ್ ಕೂಡ ಮಾಡಿದ್ದಾರೆ, ತುಂಬ ಸಹಾಯ ಆಯಿತು, ಧೈರ್ಯ ಬಂತು ಅಂತ. ಆದರೆ ಇಲ್ಲಿಂದ ಮುಂದೆ ಏನು ಅಂತ ಸುಮಾರು ಜನನು ಕೇಳಿದರು. ಹಾಗಾಗಿ ಅಕಸ್ಮಾತ್ ನಿಮಗೆ ಬೇರೆ ಭಾಷೆಯನ್ನು ಕಲಿಯೋ ಅವಶ್ಯಕತೆ ಬಂದಾಗ, ಅನಿವಾರ್ಯತೆ ಬಂದಾಗ, ಅಥವಾ ಕಲಿಯೋ ಆಸಕ್ತಿ ಇದ್ದರೆ ಹೇಗೆ ಒಂದು ಭಾಷೆನ ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ನನಗೆ ಗೊತ್ತಿರೋ ಮಾತನ್ನ ಹೇಳೋಣ ಅಂತ. ನಾನೇನು ಭಾಷಾ ತಜ್ಞ ಅಲ್ಲ, ಆದರೆ ನನ್ನ ಜೀವನದಲ್ಲಿ ನನ್ನ ಅನುಭವಕ್ಕೆ ಬಂದು ನಾನು ಕಲ್ತಿರೋಂಥ ನಾಲ್ಕು ಸೀಕ್ರೆಟ್ಗಳನ್ನು ಹೇಳ್ಕೊಡೋಣ ಅಂತ ಅನ್ನಿಸ್ತು. ಭಾಷೆ ಕಲಿಯೋದಕ್ಕೆ ಒಂದು ಮೇನ್ ಸೀಕ್ರೆಟ್ ಇದೆ, ಅದನ್ನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅಥವಾ ಏನೇ ಕಲಿಯೋದಕ್ಕೂ ಒಂದು ಮೇನ್ ಸೀಕ್ರೆಟ್ ಇದೆ, ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಈಗ ಭಾಷೆ ಕಲಿಯೋದು ಅಂತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ, ಒಂದು ಭಾಷೆನ ನಾವು ಕಲಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ, ಮೊದಲ ಅಥವಾ ಆ ಭಾಷೆನ ಮಾತಾಡೋ ಭಾಷೆ, ಇವತ್ತು ನಾನು ಏನು ಹೇಳ್ತಿದ್ದೀನಿ ಆಡು ಭಾಷೆಗಳು ಅಂದರೆ ಸ್ಪೋಕನ್ ಇಂಗ್ಲೀಷ್ ಅಥವಾ ಸ್ಪೋಕನ್ ಹಿಂದಿ, ಇದ್ರ ಬಗ್ಗೆ ಹೆಚ್ಚಿನ ಮಾತಾಡ್ತಾಯಿದ್ವಿ. ಮಾತಾಡೋದ್ರ ಬಗ್ಗೆ ಲಿಟ್ರೇಚರ್ ಬರವಣಿಗೆ ಓದೋದು ಅದೆಲ್ಲ ಆಮೇಲೆ, ಅದನ್ನು ಆಮೇಲೆ ನೋಡೋಣ. ಆದರೆ ನಿಮಗೆ ಇವಾಗ ಸ್ವಲ್ಪ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸ್ಕೂಲಲ್ಲಿ ಅಟ್ಲೀಸ್ಟ್ ABCD ಅಥವಾ ವರ್ಡ್ಗಳನ್ನ ಓದೋಕ್ಕೆ ಬಂದರೆ ಆವಾಗ ಹೇಗೆ ಕಲಿಬೋದು ಅನ್ನೋದನ್ನು ಮಾತಾಡ್ತಾ ಇದ್ದೀನಿ. ಇವತ್ತು ಮಾತಾಡ್ತಾ ಇರೋದು ಇಂಗ್ಲೀಷ್ ಭಾಷೆ ಕಲಿಯೋದಾದರೆ ಹೇಗೆ ಅನ್ನೋ ವಿಚಾರ. ಈಗ ಏನೇ ಭಾಷೆ ಕಲಿಬೇಕಂದ್ರೆ ಮೊದಲು ಶುರು ಆಗೋದು ಏನಂದರೆ ಭಯ. ಹೆಂಗಪ್ಪ ಮಾತಾಡೋದು, ನಾನು ಮಾತಾಡೋದು ನೋಡ್ಬಿಟ್ಟು ಅವ್ರು ನಕ್ಬಿಟ್ರೆ ನನಗೆ ಮೊದಲೇ ABCD ಬಿಟ್ಟು ಏನು ಬರಲ್ಲ, ನನಗೆ ನಾಲ್ಗೆನೇ ಹೊರಳಲ್ಲ, ಇವರು ಎಲ್ಲರೂ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಎಲ್ಲ ಫಾರಿನ್ಗೆ ಹೋಗಿ ಬಂದಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಬೆಂಗಳೂರಲ್ಲಿದ್ದಾರೆ, ಈ ಥರ 108 ನಮ್ಮ ಮನಸ್ಸಿನೊಳಗಡೆ ಭಾವನೆಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಏನು ಮಾತಾಡೋ ಪ್ರಯತ್ನನೇ ಶುರು ಮಾಡೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಯಾರಾದರೂ ನಕ್ಬಿಟ್ರೆ ಅಂತ ನಮಗೆ ಅನ್ನಿಸ್ದಾಗ ಒಂದು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ಬೇಕಾಗಿರೋದು ಏನಂದರೆ, ನನ್ನ ಕತೆ ಹೇಳಬಲ್ಲೆ. ನಾನು ಮಾತಾಡೋಕ್ಕೆ ಶುರು ಮಾಡಿದಾಗ ನನಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಓದೋದಕ್ಕೆ ಬರೆಯೋದಕ್ಕೆ. ಇಂಗ್ಲೀಷ್ನಲ್ಲಿ ಒಳ್ಳೆ ಅಂಕ ಗಳಿಸಿದ್ದೆ ನಾನು. ಆದರೆ ಮಾತಾಡೋಕ್ಕೆ ಮಾತ್ರ ಬರ್ತಾ ಇರಲಿಲ್ಲ. ಆದರೆ ನಾನು ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡು ಅನಿವಾರ್ಯತೆ ಬಿದ್ದಾಗ, ಸುತ್ತಲೂ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದಾಗ, ಮೊದಲಿಗೆ ನಾನು ಇಂಗ್ಲೀಷ್ನ ಮಾತಾಡೋಕ್ಕೆ ಪ್ರಯತ್ನಪಟ್ಟು ಶುರು ಮಾಡಿದಾಗ ನನ್ನ ಮಾತನ್ನು ಕೇಳಿ ನನಗೆ ನಗು ಬರೋದು, ಅಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದೆ. ಸೊ ಅದನ್ನು ಇಟ್ಕೊಂಡು ನಾನು ನಿಮಗೊಂದು ಅಂಶ ಹೇಳೋಕ್ಕೆ ಬಯಸ್ತೀನಿ. ಒಂದು ಮಗು ನಡೆಯೋಕ್ಕೆ ಶುರು ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ನು ಮೊದಲನೇ ಸಲ ಹಿಂಗೆ ನಿಂತು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಈ ಏನೋ ಈ 90 ವರ್ಷದ ಮುದುಕರಿಗೆ ಕಾಲಿಲ್ದಲೇ ಇದ್ದಾಗ ಹೆಂಗೆ ಪಾಪ ಆ ಬ್ಯಾಲೆನ್ಸ್ ಇಲ್ದಲೇ ವಾಲಾಡ್ತಿರ್ತಾರೆ, ಆ ಥರ ವಾಲಾಡ್ತಾ ಇರ್ತಾರೆ. ಆಮೇಲೆ ಮಗು ಹಾಗೇ ಮಾಡ್ಕೊಂಡು ಎಷ್ಟೊಂದು ಸಲ ಬಿದ್ದು ಎದ್ದು ನೋಡೋಕೆ ಭಾಳ ಮಜಾ ಇರುತ್ತೆ. ಎಷ್ಟೊಂದು ಸಲ ನಕ್ಕಿರ್ತೀವಿ. ಈಗ ನೀವೇ ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಗಳು ಅದು ಇದು ನೋಡಿರ್ತೀರ. ಮಕ್ಕಳು ಬಿದ್ದು ಎದ್ದು ಅವ್ರು ಮಾಡೋ ಆಟನ ನೋಡಿ ನಗ್ತಾ ಇರ್ತೀವಿ. ಅದೇ ಒಂದು ಕಾಮಿಡಿ ವಿಡಿಯೋ ಆಗಿಬಿಡುತ್ತೆ. ಹಾಗೆ ಒಂದು ಮಗು ಅದರ ಏನೋ ಒಂದು ಕಲಿಬೇಕಾದ್ರೆ ಬಿದ್ದು ಎದ್ದು ಒದ್ದಾಡಿ ಎಲ್ಲ ಮಾಡೋದನ್ನು ನೋಡಿ ನಾವು ನಗ್ತೀವಿ. ಅಂಥದ್ರಲ್ಲಿ ನಮ್ಮ ಭಾಷೆ ಎದ್ದು ಬಿದ್ದು ಒದ್ದಾಡಿ, ನಮ್ಮ ಮಾತುಗಳು ಎದ್ದು ಬಿದ್ದು ಒದ್ದಾಡಿದಾಗ ನಗು ಬರೋದು ಸಹಜ ಅಲ್ವಾ? ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ನಗು ಈಗ ಯಾರಾದರೂ ನಾವು ಮಾತಾಡೋದನ್ನು ನೋಡ್ಬಿಟ್ಟು ಅವ್ರು ನಕ್ಕಿದ್ರು ಅಂದರೆ ನಿಮಗೆ ಅದರಿಂದ ಅವಮಾನ ಆಗಬಾರ್ದು, ನಿಮಗೂ ನಗು ಬರಬೇಕು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ನೆನಪಾಗುತ್ತೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎಷ್ಟೋ ಫಿಲ್ಮ್ಗಳಲ್ಲಿ ಈ ಥರದ ಪಾತ್ರಗಳನ್ನು ಮಾಡಿದ್ದಾರೆ. ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಎಲ್ಲೋ ಹೋಗಿರ್ತಾರೆ, ಅವ್ರೇನೋ ಹೇಳ್ತಾರೆ, ಆವಾಗ ಅವರೆಲ್ಲ ನಕ್ಬಿಡ್ತಾರೆ. ಕಂಟ್ರಿ ಬ್ರೂಟ್ ಅಂತೇನೋ ಅಂದ್ಕೊಂಡು ಏನೋ ಗೇಲಿ ಮಾಡ್ಕೊಂಡು ಅವಾಗ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಅಂತ ಭಾಳ ಚೆನ್ನಾಗಿ ನಗ್ತಾರೆ. ಆ ಆ್ಯಟಿಟ್ಯೂಡನ್ನ ನಾವು ಫಸ್ಟು ಬೆಳೆಸ್ಕೋಬೇಕು. ಭಾಷೆಯ ಪ್ರಯತ್ನ ಮಾಡಬೇಕಾದ್ರೆ ಆಗುವ ಏರಿಳಿತಗಳು, ಬೀಳು ಹೋಗುಗಳು, ಇದು ಯಾವುದನ್ನು ಅವಮಾನ ಅಲ್ಲ, ಅದೊಂದು ಮಜಾ ಅಷ್ಟೇ. ಅದೊಂದು ಶುರು ಆಗಬೇಕಾದ್ರೆ ಅದು ನಡಿಬೇಕಾದ್ರೆ, ಈಗ ಎಲ್ಲರೂ ಸೈಕಲ್ ಕಲಿಬೇಕಾದ್ರೆ ನಾವೆಲ್ಲ ಬಿದ್ದಿರ್ತೀವಿ. ಈಗ ಬಿಡಿ 4 ಚಕ್ರದ ಸೈಕಲ್ಗಳಿಂದ ಶುರು ಆಗುತ್ತೆ, ಬೀಳಲ್ಲ ಅಷ್ಟೊಂದು. ಆದರೆ ನಾವುಗಳು ಸೈಕಲ್ ಕಲ್ತಿದ್ದು ಎಲ್ಲರೂ ಬಿದ್ದು ಎದ್ದು ಆಮೇಲೆ ತಾನೇ. ಬಿದ್ದಾಗ ಎಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ನಿಂತ್ಕೊಂಡು ನಕ್ಕಿದ್ರಲ್ಲ, ಅಷ್ಟೇ. ಅದನ್ನು ನಾವು ಒಂದು ಸಲ ಮನಸ್ಸಿನಲ್ಲಿ ತೊಗೊಂಡ್ಬಿಟ್ರೆ ಅವಾಗ ನಮಗೆ ಯಾವುದೇ ರೀತಿ ಆ ಸಂಕುಚಿತ ಮನೋಭಾವನೆ ಇರೋದಿಲ್ಲ. ಅಯ್ಯೋ ಏನು ಅಂದ್ಬಿಡ್ತಾರಪ್ಪ, ಅಯ್ಯೋ ಇವ್ರು ಏನು ಅಂದ್ಬಿಡ್ತಾರೆ. ಧೈರ್ಯವಾಗಿ ಮಾತಾಡಬೇಕು.
ಈಗ ನಾವು ಏನೋ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ, ಏನಪ್ಪ ಉಪ್ಪಿಟ್ಟಿದೆಯಾ, ಉಪ್ಪಿಟ್ಟು ಇಸ್ ದೇರ್. ಅಥವಾ ನಮಗೆ ಹೆಂಗೆ ಅನ್ಸುತ್ತೆ, ಇವನ್ ನೀವು ಏರ್ಪೋರ್ಟ್ಗೆ ಹೋಗ್ತೀರಾ, ಏರ್ಪೋರ್ಟ್ಗೆ ಹೋದ್ರೆ ಏರೋಪ್ಲೈನ್ ವಾಟ್ ಟೈಮ್ ಫ್ಲೈಯಿಂಗ್ ಕೇಳಿ, ಎಲ್ಲರೂ ನಗ್ತಾರೆ, ನೀವು ನಗ್ಬಿಡಿ. ಬರಲ್ಲಪ್ಪ, ಕಲಿತಾ ಇದ್ದೀವಿ ಏನು ಇವಾಗ. ಈ ಒಂದು ಮನೋಭಾವನೆಯನ್ನು ನಾವು ಯಾವಾಗ ಬೆಳೆಸ್ಕೋತೀವೋ ಆವಾಗ ನಮ್ಮ ಕಲಿಕೆ ಶುರುವಾಗುತ್ತೆ. ತುಂಬ 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 ಮುಖ್ಯ. ಮನೋಭಾವದಿಂದನೇ ಎಲ್ಲ ಶುರುವಾಗುತ್ತೆ. ಈ ಮನೋಭಾವ ನಿಮಗೆ ಯಾವಾಗ ಬರುತ್ತೆ ಆವಾಗ ನಿಮಗೆ ನಿಮ್ಮ ಸೀಕ್ರೆಟ್ ವೆಪನ್ ಸಿಗುತ್ತೆ ಕಲಿಕೆಗೆ, ಅದೇ ಆತ್ಮವಿಶ್ವಾಸ. ಯಾವಾಗ ಭಯ ದೂರ ಹೋಗುತ್ತೋ ಆವಾಗ, ಭಯ ದೂರ ಹೋಗೋಕ್ಕೂ ನಿಮ್ಮ ಮನೋಭಾವ ಕಾರಣ. ನಿಮ್ಮ ಮನೋಭಾವದಿಂದ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಬರುತ್ತೆ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಬರುತ್ತೋ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ಇಷ್ಟೆಲ್ಲ ಆದಮೇಲೆ ಕಲೀಲಿಕ್ಕೆ ಹೇಗೆ, ಏನು ಮಾಡ್ಬೋದು? ಮೊದಲನೇದು ಚೆನ್ನಾಗಿ ಓದಬೇಕು. ಏನೋ ಒಂದು ಪುಸ್ತಕ ತೊಗೊಳ್ಳಿ, ಅಥವಾ ಆನ್ಲೈನಲ್ಲಿ ಗೂಗಲಲ್ಲಿ ಏನೋ ಇಂಗ್ಲೀಷಲ್ಲಿ ಇರೋದನ್ನು ತೊಗೊಳ್ಳಿ, ಚೆನ್ನಾಗಿ ಓದಿ. ಹೆಂಗೆ ಓದಬೇಕು? ಮನಸ್ಸಿನಲ್ಲಿ ಓದೋದಲ್ಲ, ಜೋರಾಗಿ ಓದಬೇಕು. ದಿಸ್ ಈಸ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ನಿಮಗೆ ಎಷ್ಟು ಬರುತ್ತೋ, ಎಷ್ಟು ಪುಡಿಯಾಗಿ ಭಾಷೆ ಬರುತ್ತೋ ಅಷ್ಟೇ ಪುಡಿಯಾಗಿ ಜೋರಾಗಿ ಉಚ್ಚಾರ ಮಾಡಿಕೊಂಡು ಓದಿ. ಇದರಿಂದ ಏನಾಗುತ್ತೆ ಅಂದರೆ ಪದಗಳ ಪರಿಚಯ ಆಗುತ್ತೆ, ಹೊಸ ಹೊಸ ಪದಗಳು. ಕೆಲವೊಂದು ಸಲ ಅರ್ಥವೇ ಆಗೋದಿಲ್ಲ, ಎಷ್ಟೋ ದಿನ ಅರ್ಥವೇ ಆಗೋದಿಲ್ಲ, ಆದ್ರೂ ಓದಿ ಚೆನ್ನಾಗಿ. ನ್ಯೂಸ್ ಪೇಪರ್ ಇರ್ಬೋದು, ನ್ಯೂಸ್ ಪೇಪರ್ ಸಿಗಲ್ವಾ, ಬುಕ್ ಇರ್ಬೋದು, ಬುಕ್ ಇಲ್ವಾ, ಯಾವುದೋ ಒಂದು ಏನೋ ಸ್ಕ್ರ್ಯಾಪಿಂದ ಒಂದು ಯಾವ್ದಾದ್ರು ಬುಕ್ ಸಿಕ್ಕಿದ್ರು ತಂದು ಓದಿ, ಅಥವಾ ಏನಿಲ್ಲ ಅಂದರೆ ಗೂಗಲಲ್ಲಿ ಸಿಗುತ್ತೆ ಇವಾಗ, ಏನು ಬೇಕಾದ್ರೆ ತೊಗೊಂಡು ಓದಿ. ಜೋರಾಗಿ ಓದೋದು ನನಗೆ ತುಂಬ ಸಹಾಯ ಮಾಡ್ತು ದಿನಗಳಲ್ಲಿ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಕಥೆ ಪುಸ್ತಕಗಳು ಓದಿ, ಏನು ಬೇಕಾದ್ರೆ ಓದೋದನ್ನ ಶುರು ಮಾಡಿ. ಅದು ಜೋರಾಗಿ ಓದಬೇಕು ನೀವು, ಬಾಯಿ ಬಿಟ್ಟು ಜೋರಾಗಿ ಓದೋದು. ಎರಡನೇದು ಬಂದ್ಬಿಟ್ಟು ಮಾತಾಡಿ. ಈಗ ಮಾತಾಡೋದು ಸ್ವಲ್ಪ ಇದು, ಯಾರ ಹತ್ರ ಮಾತಾಡಬೇಕು? ಈಗ ನಾವು ಇಬ್ಬರು ಗೆಳೆಯರು ಇರ್ತೀವಿ, ಹುಟ್ಟಿದಾಗಿಂದ ಇಬ್ಬರು ಕನ್ನಡ ಮಾತಾಡ್ಕೊಂಬಂದಿರ್ತೀವಿ. ದೊಡ್ಡವರಾದ್ಮೇಲೆ ಇದ್ದಕ್ಕಿದ್ದಂಗೆ ಕಮ್ ಆನ್ ಮ್ಯಾನ್ ಲೆಟ್ಸ್ ಟಾಕ್ ಇಂಗ್ಲೀಷ್ ಅಂದರೆ ಅದೊಂಥರ ಇಬ್ರಿಗೂ ಯಾವಾಗಲೂ ನನಗೂ ಬರ್ತಾ ಇರ್ತದೆ. ಆದ್ರೂ ಇಬ್ರಿಗೂ ಪುಡಿ ಇಂಗ್ಲೀಷ್ ಬರ್ತಾ ಇರುತ್ತೆ. ಅದನ್ನು ಮಾಡ್ಬೋದು. ಅದಲ್ಲದೆ ಭಾಳಷ್ಟು ದಾರಿಗಳಿದೆ. ಈಗ ಎಷ್ಟೊಂದು AI ಆ್ಯಪ್ಗಳೇ ಬಂದುಬಿಟ್ಟಿದೆ ನಮಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಅಂತ. ನೀವು AI ಏಜೆಂಟ್ ಅಂತ ಇರ್ತಾರೆ, ಆ ಆ್ಯಪ್ಗಳಲ್ಲಿ ನೀವು ಮಾತಾಡಿದರೆ ಅವ್ರು ನಿಮಗೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನೀವು ಕನ್ನಡದಲ್ಲಿ ಗೊತ್ತಾಗಿಲ್ಲ ಅಂದರೆ ನೀವು ಕನ್ನಡದಲ್ಲಿ ಹೇಳ್ಬೋದು. ನನಗೆ ಅರ್ಥ ಆಗ್ತಿಲ್ಲ ತಾಯಿ ಕರೆಕ್ಟಾಗಿ ಹೇಳು ಅಂತಂದರೆ ಆ ಅಮ್ಮ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಈ ಥರದ್ದು ಆ್ಯಪ್ಗಳೂ ಬಂದುಬಿಟ್ಟಿದೆ, ಅದನ್ನು ನೀವು ದಾರಿ ಹುಡ್ಕೋಬೋದು. ಎರಡನೇದು ಸರಳವಾದ ದಾರಿಗಳು ಅಂತಂದರೆ, ಈಗ ನಿಮ್ಗೆ ಎಷ್ಟೊಂದು ನೀವು ಹಳ್ಳಿಲಿರಲಿ ಕಾಡಲ್ಲಿರಲಿ ಎಲ್ಲೇ ಇರಲಿ, ನಿಮ್ಗೆ ಫೋನ್ ಕನೆಕ್ಷನ್ ಇದ್ದರೆ ಸಾಕು. ಫೋನ್ ಮಾಡಿ. ಯಾರಿಗೆ? ಈ ಕಸ್ಟಮರ್ ಕೇರ್ಗಳಿರುತ್ತೆ. ಈಗ ನೀವು ಗೊಬ್ಬರ ತಂದಿರ್ತೀರ, ಗೊಬ್ಬರ ಚೀಲದ ಹಿಂದ್ಗಡೆ ನಂಬರ್ ಹಾಕಿರ್ತಾರೆ, ಆ ನಂಬರಿಗೆ ಫೋನ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿ. ಗೋಬರ್ ನಾಟ್ ಗುಡ್, ವಾಟ್ ಆಮ್ ಐ ಡೂ ಅಂತ ಕೇಳಿ, ಅಲ್ಲಿಂದ ಶುರು ಮಾಡಿ. ಅಥವಾ ಒಟ್ಟು ಈ ರೀತಿ ನಿಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಇಂಗ್ಲೀಷು, ಅಥವಾ ನಿಮ್ಗೆ ಯಾವ ಭಾಷೆ ಕಲಿಬೇಕಂತಿದ್ರೆ ಆ ಭಾಷೆನಲ್ಲಿ ಮಾತಾಡೋಕ್ಕೆ ಶುರು ಮಾಡಿ. ಮಾತು ನೀವು ಶುರು ಮಾಡಿದಾಗ ನಿಮ್ಮ ನಾಲ್ಗೆ ತಿರುಗೋದಕ್ಕೆ ಶುರು ಆಗುತ್ತೆ ನಿಧಾನವಾಗಿ. ಮೊದಲಿಗೆ ಬರೀ ನಗುನೇ, ಬರೀ ಆಕ್ಸಿಡೆಂಟ್ಗಳೇ. ಅದಾದಮೇಲೆ ನಿಧಾನಕ್ಕೆ ಆ ಭಾಷೆಯ ಪರಿಚಯ ಆಗುತ್ತೆ. ಯಾವಾಗಲೂ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಭಾಷೆಯ ಉಳಿವು ಇರೋದೇ ಅದರ ಬಳಕೆನಲ್ಲಿ, ಅಥವಾ ಭಾಷೆಯ ಕಲಿಕೆ ಇರೋದನ್ನು ಅದರ ಬಳಕೆಯಲ್ಲಿ. ನೀವೆಷ್ಟು ಬಳಸ್ತಿರೋ, ಎಷ್ಟು ನಿರಂತರವಾಗಿ ಅದನ್ನು ಬಳಕೆ ಮಾಡ್ತಾ ಇರ್ತೀರೋ ಅಷ್ಟು ಬೇಗ ಭಾಷೆನ ಕಲಿತೀರ. ಹಾಗಾಗಿ ಅದು ಮೂರನೇದು. ನಿಮಗೆ ಒಂದು ಸಲ ನಿಮಗೆ ಆತ್ಮವಿಶ್ವಾಸ ಬಂದ ಮೇಲೆ ದಿನನಿತ್ಯ ಓದಿ, ದಿನನಿತ್ಯ ಮಾತಾಡಿ. ಬಹಳ ಭಾಳ 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 ಮುಖ್ಯ. ಅದಾದಮೇಲೆ ಓದೋದು ಹೇಳಿದೆ, ಹಳ್ಳಿ ಕಾಡಲ್ಲಿದ್ದರೂ ಮಾತಾಡ್ಬೋದು. ಆ್ಯಪ್ಗಳಿದ್ದಾವೆ, ಕಸ್ಟಮರ್ ಕೇರ್, ಟೆಲಿಕಾಲರ್ಸ್. ಎಕ್ಸಾಂಪಲ್, ಇವಾಗ ನೀವು ಏನೋ ಒಂದು ಫ್ರಿಜ್ ತೊಗೋಬೇಕು ಅಂತ ಇಟ್ಕೊಳ್ಳಿ, ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಹುಡುಕ್ಬಿಟ್ಟು ಫೋನ್ ಮಾಡಿ, ಬೆಂಗಳೂರಿಗೆ ಫೋನ್ ಮಾಡಿಬಿಟ್ಟು ಮಾತಾಡಿ. ಮ್ಯಾನ್ ಫ್ರಿಜ್ ವಾಟ್ ರೇಟ್, ಹೀಗೆ ಶುರು ಮಾಡಿ ಭಾಷೆನ. ಅವ್ರು ನಗ್ತಾರ, ನೀವು ನಗ್ರಿ, ಯಾಕೆಂದರೆ ನೀವು ಕಸ್ಟಮರು, ಜಾಸ್ತಿ ನಗಲ್ಲ. ಅವ್ರಿಗೆ ಮಾಡಿ. ಬ್ಯಾಂಕ್ ಕಸ್ಟಮರ್ ಕೇರಿಂಗ್ ಮಾಡಿ, ಇಂಗ್ಲೀಷಲ್ಲಿ ಮಾತಾಡಿ. ಮೈ ಬ್ಯಾಂಕ್ ಅಕೌಂಟ್ ವೆರಿ ಲೋ, ವಾಟ್ ಟು ಡೂ, ಏನು ಬೇಕಾದ್ರೆ ಮಾತಾಡಿ. ಕಲಿಕೆಯ ಸಮಯದಲ್ಲಿ ಭಯ ಬೇಡ, ನಿರ್ಭೀತಿಯಿಂದ, ಸಂಕೋಚ ಇಲ್ಲದಲ್ಲೇ ಮಾತಾಡಿದರೆ ಮಾತ್ರ ನಾವೇನಾದರೂ ಹೊಸದನ್ನು ಕಲಿಯೋದಕ್ಕಾಗುತ್ತೆ. ಒಂದು ನೆನಪಿಡಿ, ಇದಿಷ್ಟು ಮಾಡಬೇಕಾದ್ರೆ ಬೇಕಾಗಿರೋದು, ಅವ್ರು ನಕ್ಕರೆ ನಿಮಗೆ ಅದರಿಂದ ಮಜಾ ಬರಬೇಕು, ನೀವು ನಗಬೇಕು, ಅವಮಾನ ಪಟ್ಕೋಬಾರ್ದು. ಕೊನೆಯದಾಗ ಒಂದು ಮಾತು ಹೇಳಬಲ್ಲೆ, ಬೇರೆ ಭಾಷೆ ಕಲಿಯೋದು ಏನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ ರೀ. ನೀವು ಮನಸ್ಸು ಮಾಡಿ ಇದು ಮೂರನ್ನ ಫಾಲೋ ಮಾಡಿದರೆ ಖಂಡಿತ ಕಲ್ತ್ಕೋಬೋದು. ಮೊದಲನೇದು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಎರಡನೇದು
ಅವಕಾಶಗಳನ್ನು ಹುಡುಕಿ ಮಾತಾಡೋದಕ್ಕೆ ಆ ವಾತಾವರಣನ ಸೃಷ್ಟಿಸ್ಕೊಳ್ಳಿ ನಿಮ್ಮ ಸುತ್ತ. ಮೂರನೇದು ಪರಿಶ್ರಮ. ದಿನನಿತ್ಯ ಮಾಡಿದರೆ ಯಾವ ವಿದ್ಯೆ ಬೇಕಾದರೂ ಕಲ್ತ್ಕೋಬೋದು ಅಥವಾ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದು ಮೂರು ಇದ್ದರೆ ನಿಮ್ಮ ಹತ್ರ ಬರೀ ಭಾಷೆ ಏನ್ರಿ, ಇಡೀ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಒಳ್ಳೆಯದಾಗಲಿ.